ಹಾಯ್ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಾತ್ರೂಮ್ಗೆ ಯಾವ ರೀತಿ ಕೆಮಿಕಲ್ ಕೋಟಿಂಗ್ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿವರೆಗೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಈ ವಿಡಿಯೋದಲ್ಲಿ ನಾನು ಬಾತ್ರೂಮ್ಗೆ ಕೆಮಿಕಲ್ ಕೋಟಿಂಗ್ ಅಪ್ಲೈ ಮಾಡಲು ಫೋಸ್ರಾಕ್ ಕಂಪನಿಯ ಬ್ರಷ್ ಬೌಂಡ್ ಕೆಮಿಕಲ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಕೆಮಿಕಲ್ ನ ಮೆಜರ್ಮೆಂಟ್ ಯಾವ ರೀತಿ ಮಾಡುವುದಂತಾರೆ 1 ಲೀಟರ್ ಕೆಮಿಕಲ್, 1 ಲೀಟರ್ ವಾಟರ್ ಹಾಗೂ 7 kg ಪೌಡರ್ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೂಡ ಇದೇ ರೀತಿ ಕೆಮಿಕಲ್ ರೇಷಿಯೋನಲ್ಲಿ ತೆಗೆದುಕೊಳ್ಳಿ. ಕೆಮಿಕಲ್ ತೆಗೆದುಕೊಂಡ ನಂತರ 1 ಲೀಟರ್ ಲಿಕ್ವಿಡ್, 1 ಲೀಟರ್ ನೀರು ಹಾಗೂ 7 kg ಪೌಡರ್ ಇದೇ ರೇಷಿಯೋನಲ್ಲಿ ನೀವು ಕೆಮಿಕಲ್ ಅನ್ನ ಮಿಕ್ಸ್ ಮಾಡ್ಕೋಬೇಕು. ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಅಂತ. ನಾನು 1 ಲೀಟರ್ ಲಿಕ್ವಿಡ್, 1 ಲೀಟರ್ ವಾಟರ್ ಹಾಗೂ 7 kg ಪೌಡರ್ ಈ ರೀತಿಯಾಗಿ ಕೆಮಿಕಲ್ ಕ್ವಾಂಟಿಟಿ ತಗೊಂಡು ನಾನು ಮಿಕ್ಸ್ ಮಾಡ್ತಾ ಇದ್ದಾರೆ. ನನಗೆ ಹೆಚ್ಚಿನ ಅನುಭವ ಇರುವುದರಿಂದ ನಾನು ಈ ಬಾತ್ರೂಮ್ಗೆ ಎಷ್ಟು ಕೆಮಿಕಲ್ ಬೇಕೋ ಅಷ್ಟ ಕೆಮಿಕಲ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ನೀವು ಅದೇ ರೇಷಿಯೋನಲ್ಲೇ ತಗೊಂಡು ಬಾತ್ರೂಮ್ಗೆ ಏನೈತಿ ಕೆಮಿಕಲ್ ಅಪ್ಲೈ ಮಾಡಬೇಕು. ಈ ಕೆಮಿಕಲ್ ಅನ್ನು ಕಡಿಮೆ ಅಂದ್ರೂ 50 ಫೀಟ್ ಏರಿಯಾವನ್ನು ನಮಗೆ ಕವರ್ ಮಾಡಿ ಕೊಡುತ್ತದೆ. ನನಗೆ ಈ ಕೆಮಿಕಲ್ ಬ್ಯಾಗ್ದಾಗ ಒಂದು 50 ರೂಪಾಯಿದು ಕೂಪನ್ ಕೋಡ್ ಸಿಕ್ಕಿದೆ. ಈ ಕೂಪನ್ ಕೋಡ್ ನಾನು ಏನು ಮಾಡ್ತೇನೆ, ಕೆಮಿಕಲ್ ತಂದಿರುವ ಅಂಗಡಿಯಲ್ಲಿ ಹೋಗಿ ರಿಟರ್ನ್ ಮಾಡಿದಾಗ ಅವ್ರು ನನಗೆ 50 ರೂಪಾಯಿ ಕ್ಯಾಶ್ ಕೊಡ್ತಾರೆ. ಅಥವಾ ಬೇರೆ ಯಾವುದೇ ಕೆಮಿಕಲ್ ತಗೊಂಡ್ರೂ ಅದ್ರಾಗ 50 ರೂಪಾಯಿ ಏನೈತಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಕೆಮಿಕಲ್ ತಗೊಂಡ್ರೆ ಈ ರೀತಿ ಕೂಪನ್ ಬರೋದಿಲ್ಲ. ನೀವು ಕ್ವಾಂಟಿಟಿಯನ್ನು ಹೆಚ್ಚಿಗೆ ಮಾಡಿದರೆ ಅಂದ್ರೆ 23 kg ಒಂದು ಬ್ಯಾಗ್ ತಗೊಂಡ್ರೆ ಅದ್ರಾಗ ಈ ರೀತಿ ಕೂಪನ್ ನಿಮಗೆ ಸಿಗ್ತೈತಿ. ವಿಡಿಯೋದಾಗ ನಾನು ಯಾವ ರೀತಿ ನಿಮ್ಗೆ ಕೆಮಿಕಲ್ ಮಿಕ್ಸ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಅದೇ ರೀತಿ ನೀವು ಕೂಡ ಕೆಮಿಕಲ್ ಅನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಅದು ಬ್ರಷ್ನ ಸಹಾಯದಿಂದ ನೀವೇನು ಮಾಡಿ 2 ಕೋಟ್ ಅಪ್ಲೈ ಮಾಡಬೇಕಾಗ್ತೈತಿ. ಒಂದು ಕೋಟ್ ಅಪ್ಲೈ ಮಾಡೋದು ಹಾರಿಜಾಂಟಲ್, ಇನ್ನೊಂದು ಕೋಟ್ ಅಪ್ಲೈ ಮಾಡೋದು ವರ್ಟಿಕಲ್ ಆಗಿ. ನಾನು ಒಂದು ಕೋಟ್ ಅಪ್ಲೈ ಮಾಡಿ ಇದನ್ನು ಡ್ರೈ ಆಗಲು ಬಿಡುವೆನು. ಇದು ಡ್ರೈ ಆಗಲು ಮಿನಿಮಮ್ 6 ಗಂಟೆ ನಂತರ ನಾವು ನೆಕ್ಸ್ಟ್ ಕೋಟನ್ನು ಇದ್ರ ಮ್ಯಾಗ ಅಪ್ಲೈ ಮಾಡೋಕೆ ಬರುತ್ತದೆ. ಅಲ್ಲಿವರೆಗೆ ಯಾವುದೇ ರೀತಿ ಡಬಲ್ ಕೋಟಿಂಗನ್ನು ಅಪ್ಲೈ ಮಾಡಬಾರ್ದು. ಅಪ್ಲೈ ಮಾಡಿದರೆ ಸರಿಯಾಗಿ ಬಾಂಡಿಂಗ್ ಆಗುವುದಿಲ್ಲ. ಅದಕ್ಕಾಗಿ 6 ಗಂಟೆ ಇದನ್ನು ಡ್ರೈ ಆಗಲು ಬಿಡಬೇಕು. ಫಸ್ಟ್ ಕೋಟ್ ಕೆಮಿಕಲ್ ಮಾಡಿದ ನಂತರ ಅದು 6 ಗಂಟೆಗಳ ಡ್ರೈ ಆಗಲು ಬಿಡಬೇಕು. ನಾವು ಅದಕ್ಕೆ ಏನು ಮಾಡ್ತೀವಿ, 6 ಗಂಟೆ ಏನು ಬಿಡೋದು ಅಂತ ಹೇಳಿ ಫಸ್ಟ್ ಕೋಟ ಒಂದಿನ ಹಚ್ಕೊಂಡು ಸೆಕೆಂಡ್ ಕೋಟ್ ಏನು ಮಾಡ್ತೀವಿ 2ನೇ ದಿನ ಬಂದು ಅಪ್ಲೈ ಮಾಡ್ತೀವಿ. ಈ ರೀತಿಯಾಗಿ ಮಾಡೋದ್ರಿಂದ ಹೆಂಗೈತಿ, ಫಸ್ಟ್ ಕೋಟ್ ಮಾಡಿರೋಂಥ ಕೆಮಿಕಲನ್ನು ಸರಿಯಾಗಿ ಡ್ರೈ ಆಗಿರ್ತೈತಿ. ಅದಾದ ನಂತರ ಸೆಕೆಂಡ್ ಕೋಟ್ ಅಪ್ಲೈ ಮಾಡುವಾಗ ಅದು ಕೂಡ ಒಳ್ಳೆಯ ರೀತಿಯ ಬಾಂಡಿಂಗ್ ಆಗುವುದು. ಈ ರೀತಿ ಕೆಮಿಕಲ್ ಕೋಟಿಂಗ್ ಮಾಡಿಸೋದ್ರಿಂದ ನಿಮಗೆ ಲೈಫ್ ಟೈಮಲ್ಲಿ ಯಾವುದೇ ರೀತಿ ಲೀಕೇಜ್ ಪ್ರಾಬ್ಲಮ್ ಬರುವುದಿಲ್ಲ. ಯಾಕಂದರೆ ಮೇನ್ ಪ್ರಾಬ್ಲಮ್ ಆಗೋದೇ ಬಾತ್ರೂಮ್ ಲೀಕೇಜ್ನಿಂದಾಗಿ. ಅದರಿಂದ ಹೊರಗಡೆ ಗಾಡಿ ಅಥವಾ ಸೀಲಿಂಗನ್ನು ತಂಪು ಹಿಡಿಯೋದು ಈ ರೀತಿ ಸಮಸ್ಯೆಗಳು ಕಾಣಿಸ್ತದೆ. ಈ ರೀತಿ ನಾ ತೋರಿಸ್ತಾ ಇರೋ ರೀತಿಯಲ್ಲಿ ನೀವು ಕೆಮಿಕಲ್ ಕೋಟಿಂಗ್ ಮಾಡಿ ಫಸ್ಟ್ ಕೋಟ ಸೆಕೆಂಡ್ ಕೋಟ್ ಕೆಮಿಕಲ್ ಅಪ್ಲೈ ಮಾಡೋದ್ರಿಂದ ಬಾತ್ರೂಮ್ ಲೀಕೇಜ್ನ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದಾಗಿದೆ. ಈ ರೀತಿ ಕೆಮಿಕಲ್ ಕೋಟಿಂಗ್ ಕಂಪಲ್ಸರಿಯಾಗಿ ಬಾತ್ರೂಮ್ಗೆ ಮಾಡಲೇಬೇಕು. ಅಂದರೆ ಲೀಕೇಜ್ ಯಾವುದೇ ರೀತಿ ಆಗುವುದಿಲ್ಲ.
ಈ ರೀತಿಯಾಗಿ ಕೆಮಿಕಲ್ ಕೋಟಿಂಗ್ ಮಾಡೋದ್ರಿಂದ ಬಾತ್ರೂಮ್ಗೆ ಯಾವುದೇ ರೀತಿ ಲೀಕೇಜ್ ಬರುವುದಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿರಿ. ನೀವು ಮಾಡುವ ಲೈಕ್ ಹಾಗೂ ಸಬ್ಸ್ಕ್ರೈಬ್ ನನಗೆ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹ ದೊರೆಯುವುದು. ಬಾತ್ರೂಮ್ಗೆ ಕೆಮಿಕಲ್ ಕೋಟಿಂಗ್ ಮುಗಿದ ನಂತರ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ.